ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸುದೀಪ್ ಅವರು ಇದೀಗ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ದಾರೆ ಮತ್ತು ಅಧಿಕೃತವಾಗಿ ಬಿಗ್ ಬಾಸ್ ಮನೆಯ ಶೂಟಿಂಗ್ ಕಾರ್ಯಕ್ರಮ 3 ಗಂಟೆಯಿಂದ ಅಧಿಕೃತವಾಗಿ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಅದಕ್ಕೂ ಮೊದಲು ನಾನು ಇದೀಗ ದೊಡ್ಡದಾದಂಥ 2 ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಒಂದು, ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಂಬಂಧಪಟ್ಟದ್ದು ಮತ್ತು ಎರಡನೇದಾಗಿ ರನ್ನರ್ ಅಪ್ಗೆ ಸಂಬಂಧಪಟ್ಟಂಥ 2 ಅತ್ಯಂತ ಪ್ರಮುಖವಾದಂಥ ಅಪ್ಡೇಟನ್ನು ಕೊಡ್ತೀನಿ. ಅದಕ್ಕೂ ಮೊದಲು ಇರ್ತಕ್ಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರು, ಇವತ್ತು ರಾತ್ರಿ 11 ಗಂಟೆ ಸುಮಾರಿಗೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಅನ್ನೋದನ್ನು ಸುದೀಪ್ ಅವರು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಮತ್ತು ಆ ಘೋಷಣೆ ಮಾಡಿದ ನಂತರ ಇಲ್ಲಿಯ ತನಕ ಆದಂಥ ಗೊಂದಲ, ಕೋಲಾಹಲ ಮತ್ತು ಬಿಗ್ಗೆಸ್ಟ್ ಹೈಪ್ ಇದೆಯಲ್ಲ ಅಂದರೆ ಪ್ರಚಾರ, ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಸಿಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಬಿಗ್ ಬಾಸ್ ಸೀಸನ್ 12ರನ್ನು ನೋಡಲೇಬೇಕು ಮತ್ತು ಅಲ್ಲಿ ಆಗುವಂಥ ಅಂದರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಆಗ್ತಾರೆ ಎನ್ನುವ ಕುತೂಹಲಕ್ಕೆ ತೆರೆಯುವಂಥ ಸಂದರ್ಭ ಇದೀಗ ಬಂದಿದೆ. ಮತ್ತು ಇವತ್ತು ನಾವು ಇದೀಗ 2 ಅತ್ಯಂತ ಬಿಗ್ ಅಪ್ಡೇಟನ್ನು ಕೊಡ್ತೇನೆ. ಒಂದು ಸಾಮಾನ್ಯ ಅಪ್ಡೇಟ್, ಜೊತೆಗೆ ಎರಡನೇದು ಅದು ಮತ್ತೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ನೋಡಿ, ಗಿಲ್ಲಿ ವಿನ್ ಆಗ್ತಾರೆ ಅನ್ನುವಂಥ ಒಂದು ಸಂದರ್ಭ ಎದುರಾದಾಗ, ಗಿಲ್ಲಿ ಒನ್ ಮ್ಯಾನ್ ಶೋ ಎನ್ನುವಂಥ ಒಂದು ವಿಷಯ ಹೊರಗಡೆ ಅಡ್ಡಾಡಿದಾಗ ಅದಕ್ಕೆ ಪ್ರತಿರೂಪವೆಂಬಂತೆ ಮತ್ತೊಂದು ಸ್ಟ್ರಾಂಗೆಸ್ಟ್ ಅಭ್ಯರ್ಥಿಯಾಗಿ ಹೊರಹೊಮ್ಮುತ್ತಾರೆ. ಅದು ಅಶ್ವಿನಿ ಗೌಡ ಎನ್ನುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷೆ, ಹೋರಾಟಗಾರ್ತಿ ಅಶ್ವಿನಿ ಗೌಡ ಎನ್ನುವಂಥ ಒಂದು ಹೆಸರು ತೇಲಿ ಬರುತ್ತೆ. ಜೊತೆಗೆ ಕೊನೆ 2 ವಾರದಲ್ಲಿ ಅಶ್ವಿನಿ ಗೌಡರ ಹೈಪ್ ಯಾವ ಲೆವೆಲಿಗಿರುತ್ತೆ ಮತ್ತು ಅಶ್ವಿನಿ ಗೌಡರ ಹೈಪನ್ನು ಡೌಟ್ ಪಡಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಅವರ ಆಪ್ತರಾಗಿರುವಂಥ ಧ್ರುವಂತ್ ಅವರನ್ನು ಯಾವ ಲೆವೆಲ್ಗೆ ಹೈಪ್ ಮಾಡ್ತಾರೆ. ಹೈಪ್ ಮಾಡಿದ ನಂತರ ಕಾಂಟ್ರವರ್ಸಿ ಆಗುತ್ತೆ. ಕಾಂಟ್ರವರ್ಸಿ ಆದ ನಂತರ ಕಿಚ್ಚನ ಸೀಸನ್ನ ಚಪ್ಪಾಳೆಯಿಂದ, ಕಿಚ್ಚನ ವಾರದ ಚಪ್ಪಾಳೆಯಿಂದ ಆ ಧ್ರುವಂತ್ ಎನ್ನುವಂಥ ಸ್ಪರ್ಧೆಯನ್ನು ಮನೆಯಿಂದ ಎಲಿಮಿನೇಟ್ ಮಾಡುವಂಥ ಹಂತಕ್ಕೂ ಹೋಗುತ್ತೆ. ಇದು ಒಂದು ಹಂತ. ಜೊತೆಗೆ ನಾವು ಬಿಗ್ ಬಾಸ್ ಸೀಸನ್ 11 ಸೀಸನ್ಗಳು ನೋಡ್ಕೊಂಡು ಬಂದಾಗ ಅಥವಾ 12ಅನ್ನು ನೋಡ್ತಿರುವಾಗ ಗೆಲ್ಲಬಹುದಾದಂಥ ಅಭ್ಯರ್ಥಿ 90% ಅವರೇ ಗೆಲ್ತಾರೆ ಅನ್ನುವಂಥ ಅಭ್ಯರ್ಥಿ ಮಕಾಡೆ ಆ ಫೈನಲ್ ವಾರದಲ್ಲಿ ಮಲಗಿದ್ದನ್ನು ಎಂದೂ ಕೂಡ ನೋಡಿರಲಿಲ್ಲ. ಅಂಥ ಒಂದು ಮಕಾಡೆ ಮಲಗಿಸುವಂಥ ಪ್ರಯತ್ನ ಕೂಡ ಆಯಿತು. ಅದರ ಹಿಂದೆ ನೋಡ್ತಾ ಹೋಗೋದಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ ಎಂಟ್ರಿ ಆಯಿತು ಅಂದರೆ ಬೆಂಗಳೂರಿನ ನಗರ ಅಧ್ಯಕ್ಷರು ಯಾವಾಗ ಎಂಟ್ರಿ ಆಗಿ ಅಂದರೆ ಧರ್ಮರಾಜ್ ಗೌಡ ಎನ್ನುವಂಥ ಒಬ್ಬ ಗೌರವಾನ್ವಿತ ಸದಸ್ಯರು ಎಂಟ್ರಿ ಆಗಿ ಅಶ್ವಿನಿ ಪರ ಮತ ಚಲಾಯಿಸಿದಾಗ, ನೋಡಿ ಇಲ್ಲಿ ಒಂದು ಗಮನಿಸಬೇಕಂತ ವಿಚಾರ ಅಂದಾಗ, ಅಶ್ವಿನಿ ಆಪ್ತರು 6-7 ಕಾರನ್ನು ಇಡೀ ನಮ್ಮ ರಾಜ್ಯಾದ್ಯಂತ ಬಿಟ್ಟಿದ್ರು, ಬೇರೆ ಬೇರೆ ಕಡೆಯಿಂದ ಓಟ್ ಹಾಕ್ಸಿದಾದರೆ ಅದು ಕೂಡ ಅವರ ವೈಯಕ್ತಿಕ ವಿಚಾರವಾಗಿತ್ತು. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ಕೂಡಲೇ ಅದು ಕರ್ನಾಟಕ ಸಮಸ್ತ ಕನ್ನಡಿಗರ ಒಂದು ವೇದಿಕೆ ಆಗುತ್ತೆ. ಸಮಸ್ತ ಕನ್ನಡಿಗರ ಒಂದು ರಕ್ಷಣೆಯ ಜವಾಬ್ದಾರಿ ಹೊರ್ತಾ ಇರುತ್ತೆ. ಅಂಥ ಒಂದು ರಕ್ಷಣಾ ವೇದಿಕೆಗೆ ಅಂದರೆ ಕರ್ನಾಟಕದಲ್ಲಿ ಯಾವ ಒಂದು ರಕ್ಷಣಾ ವೇದಿಕೆ, ಯಾವ ಒಂದು ಸಂಘಟನೆಗಿಂತ ಅತ್ಯುತ್ತಮವಾದಂಥ ಒಂದು ಗೌರವ ಇದ್ದದ್ದು ಅದು ಕನ್ನಡ ರಕ್ಷಣಾ ವೇದಿಕೆ. ನಿಮ್ಗೆ ತುಂಬ ಸಂಘಟನೆಗಳಿದೆ, ಅದನ್ನು ಹೆಸರೇಳಿಕ್ಕೆ ಹೋಗಲ್ಲ, ಯಾಕಂದರೆ ತಪ್ಪಾಗುತ್ತೆ. ತುಂಬ ಹೆಸರುಗಳು, ತುಂಬ ಸಾಲುಗಳು ಎಲ್ಲವನ್ನು ನೋಡಿದೆ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ಕೂಡಲೇ ಅದು ಒಂದು ಕರೆ ಕೊಟ್ಟಾಗ ರಾಜ್ಯವೇ ಸ್ಟ್ರೈಕ್ ಮಾಡುತ್ತೆ. ಅದು ಒಂದು ಕರೆ ಕೊಟ್ಟಾಗ ಇಡೀ ನಮ್ಮ ಮಾಲ್ಗಳಲ್ಲಿನ ಬೋರ್ಡ್ಗಳು ತಲೆ ಕೆಳಗಾಗಿ ಬೀಳುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಪಾಪ ಕನ್ನಡ ರಕ್ಷಣಾ ವೇದಿಕೆ ಅಂದ್ಕೂಡಲೇ ಏನು ಹೋರಾಟಕ್ಕಾಗಿ ಸಾವಿರಾರು ಕೇಸ್ಗಳನ್ನ ಹಾಕ್ಸ್ಕೊಂಡಿದ್ರೆ, 100 ದಿನ ಜೈಲಿಗೂ ಕೂಡ ಹೊರಗೆ ಹೋಗಿ ಬಂದರೆ, ಇವತ್ತು ಕೂಡ ಕೋರ್ಟು ಕಚೇರಿ ಎನ್ನುತ್ತಾ ಅಲ್ದಾಡ್ತಾಯಿದ್ರೆ ಅಂಥ ಒಂದು ರಕ್ಷಣಾ ವೇದಿಕೆ ತನ್ನ ಒಬ್ಬ ಅಭ್ಯರ್ಥಿ ಬಿಗ್ ಬಾಸ್ನಲ್ಲಿ ಕಂಟೆಸ್ಟೆಂಟ್ ಮಾಡಿದ್ದ ಎನ್ನುವಂಥ ಕಾರಣಕ್ಕಾಗಿ ಅವರ ಪರ ಮತ ಚಲಾಯಿಸುವುದು, ಅದಾದ ನಂತರ ಕಾಂಟ್ರವರ್ಸಿ ಆದ ನಂತರ ಮತ್ತೆ ಅದಕ್ಕೆ ಉತ್ತರವನ್ನು ಕೊಡೋದು, ಎಲ್ಲವೂ ಕೂಡ ಒಂದು ಅತಿರೇಕಕ್ಕೆ ಹೋಗಿತ್ತು. ನೋಡಿ, ಒಂದು ಕಾಂಟ್ರವರ್ಸಿ ಆದಾಗ ನಾರಾಯಣ್ ಗೌಡ್ರಂಥ ಒಬ್ಬ ಮೇಧಾವಿಗಳು ಒಂದು ಟ್ವೀಟ್ ಮಾಡಬಹುದು, ಒಂದು ಸಂದೇಶ ಕೊಟ್ಟಿಲ್ಲ, ನಾವು ಪ್ರತಿಯೊಬ್ಬ ಕನ್ನಡಿಗರ ಪರವಾಗಿದ್ದೇವೆ ಅಷ್ಟೇ, ಯಾರಿಗಿದ್ರು ಖುಷಿ ಅನ್ನುವಂಥ ಮಾತನ್ನು ಹೇಳ್ಬೋದಿತ್ತು ಹೊರತು, ಅಶ್ವಿನಿ ಗೌಡ ಅವರು 20 ವರ್ಷದಿಂದ ಪರಿಚಯ, 20 ವರ್ಷದಿಂದ ಅವರು ಹೋರಾಟ ಮಾಡ್ತಿದ್ದಾರೆ ಮತ್ತು ಅವರ ಇಂಗ್ಲೀಷ್ಗಿಂತ ಅವರ ಕನ್ನಡ ಬಗೆಗಿನ ಕಾಳಜಿ ತುಂಬ ಇಷ್ಟ ಆಯಿತು. ಜೊತೆಗೆ ಬೇರೆ ಬೇರೆ ಥರದ ವಾಕ್ಯಗಳು ಅಂದರೆ ಒಬ್ಬರು ಹೋರಾಟಗಾರ್ತಿ ಬೇರೆಯವರ ಕಾಲೆಳೆದು ಅವರು ಬಿಗ್ ಬಾಸ್ನಲ್ಲಿ ಸ್ಪರ್ಧೆ ಮಾಡ್ತಿಲ್ಲ, ತಮ್ಮ ಸ್ವಂತ ಆಟದಿಂದ ಆಡ್ತಾ ಇದ್ದರೆ ಗೆಲ್ಲಬೇಕು ಎನ್ನುವಂಥ ಮಾತಾಡಿದ್ದು ಇದೀಗ ದೊಡ್ಡ ಕಾಂಟ್ರವರ್ಸಿ ಆಗ್ತಿದೆ. ಮತ್ತು ಅಶ್ವಿನಿ ಗೌಡ ಅವರು ಅಥವಾ ಕನ್ನಡ ರಕ್ಷಣಾ ವೇದಿಕೆ ಇಲ್ಲ ಅಂದಿದ್ರೆ ಬಿಗ್ ಬಾಸ್ 4ನೇ ವಾರಕ್ಕೆ ಬೀಗ ಹಾಕುವಂಥ ಒಂದು ಪರಿಸ್ಥಿತಿ ಕೂಡ ಬರ್ತಾ ಇತ್ತು ಎಂದು ಹೇಳೋದ್ರ ಮುಖಾಂತರ ಒಂದು ಕಡೆ ಕಾಂಟ್ರವರ್ಸಿ ಜಾಸ್ತಿ ಆಯಿತು. ಅಲ್ಲಿಯ ತನಕ ಅಶ್ವಿನಿ ಗೌಡ ಮತ್ತು ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳಾಗಿದ್ದರು. ಯಾವಾಗ ಕರವೇ ಅದು ಎಂಟ್ರಿ ಆಯಿತು, ಕನ್ಫ್ಯೂಷನ್ಸ್ ಆಯಿತು, ಕಿಚ್ಚನ ಚಪ್ಪಾಳೆ ಆಯಿತು, ಕಿಚ್ಚನ ವಾರದ ಚಪ್ಪಾಳೆ ಆಯಿತು, ಎಲ್ಲವೂ ಆದ ನಂತರ ಇದೀಗ ಕರ್ನಾಟಕ ರಕ್ಷಣಾ ವೇದಿಕೆ 2 ಭಾಗವಾಗಿ ಹೋಳಾಗುವಂಥ ಪರಿಸ್ಥಿತಿಗೆ ಅದು ಇಲ್ಲೇ ತನಕ ಇತ್ತು. ಅವರೊಂದು ಹೋರಾಟ ಮಾಡೋರು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡರ ಬಣ ಒಂದು ಕಡೆ ಹೋರಾಟ ಮಾಡೋರು, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟರ್ ಬಣ ಒಂದು ಕಡೆ ಹೋರಾಟ ಮಾಡೋರು, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಒಂದು ಕಡೆ ಹೋರಾಟ ಮಾಡೋರು. ಆದರೆ ಒಂದೊಂದು ಕಡೆ ಏನಾಗ್ತಿತ್ತು ಅಂದರೆ ಅವರೆಲ್ಲ ಸಮಾಗಮವಾಗಿ ಬೇರೆ ಒಬ್ಬರ ಮೇಲೆ ಕೆಸರಾರ ಚಾಟ ಮಾಡ್ತಾ ಇರಲಿಲ್ಲ. ಆದರೆ ಇದೀಗ ಗಿಲ್ಲಿಯ ಎಂಟ್ರಿಯಿಂದ, ಗಿಲ್ಲಿಯ ಕ್ರೇಜ್ನಿಂದ ಯಾವ ಮಟ್ಟಿಗೆ ಒಂದು ಇಬ್ಬಾಗ ಆಗಿದೆ ಅಂದರೆ
ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡರು ಒಂದು ಕಡೆ ಬಣ ಆಗಿದೆ, ಅಶ್ವಿನಿ ಗೌಡರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅವ್ರ ವಿರುದ್ಧವಾಗಿ ಪ್ರವೀಣ್ ಶೆಟ್ಟರ್ ಬಣ ಗಿಲ್ಲಿಯವರ ಪರವಾಗಿ ವೋಟಿಂಗ್ ಅಂದರೆ ವೋಟನ್ನು ಪಡೆಯುವಂತೆ ವೋಟ್ಗಾಗಿ ಬೇಡಿಕೆಯನ್ನು ಕೂಡ ಇಟ್ಟಿದೆ. ಅದು ಈಗ ವೋಟಿಂಗ್ ಕಂಪ್ಲೀಟ್ ಆಗಿದೆ. ಆದರೆ ಇಬ್ಬರ ಬಣ ದೊಡ್ಡದಾಗಿ ಖಾಲಿ ಹೇಳ್ತಾ ಇದೆ. ನಾರಾಯಣಗೌಡರ ಸ್ಟೇಟ್ಮೆಂಟ್ ಅಂದರೆ ಅಶ್ವಿನಿ ಗೌಡರು ಹೋರಾಟಗಾರ್ತಿ, ಅವರು ತಮ್ಮ ಆಟವನ್ನು ಕನ್ನಡ ಹೋರಾಟವನ್ನು ಮಾಡ್ತಿದ್ದಾರೆ ಮತ್ತು ಆಟವನ್ನು ಆಟದ ಥರ ಆಡ್ತಿದ್ದಾರೆ. ಅವರು ಬೇರೆಯವರ ಕಾಲು ಎಳೆದು ಕಾಮಿಡಿ ಮಾಡಿ ಆಟವನ್ನು ಆಡ್ತಾ ಇಲ್ಲ ಅನ್ನುವಂಥರ ಮುಖಾಂತರ ಎಂದು ಹೇಳುವುದರ ಮುಖಾಂತರ ಗಿಲ್ಲಿಯವರಿಗೆ ಕಾಲು ಎಳೆದ್ರು. ಆದರೆ ಪ್ರವೀಣ್ ಶೆಟ್ಟರ್ ಬಣ ಹೇಳ್ತಾರೆ, ಇಲ್ಲ, ಕಾಮಿಡಿಯೇ ಒಬ್ಬ ವ್ಯಕ್ತಿಯ ಒಂದು ಗುಣ ಆದಾಗ, ಕಾಮಿಡಿಯೇ ಒಬ್ಬ ವ್ಯಕ್ತಿಯ ಪ್ರೊಫೆಷನ್ ಆದಾಗ ಅದರಲ್ಲಿ ಏನು ತಪ್ಪಿಲ್ಲ, ಹಾಗಾಗಿ ಗಿಲ್ಲಿ ನಟ ಗೆಲ್ಲಿಗೆ ಅರ್ಹರಾದಂಥ ವ್ಯಕ್ತಿ ಅನ್ನುವಂಥ ಮಾತನ್ನು ಪ್ರವೀಣ್ ಶೆಟ್ಟರ್ ಬಣ ಹೇಳ್ತಾರೆ. ಹಾಗಾಗಿ ಇಲ್ಲೇ ತನಕ ಇದ್ದರೂ ಕೂಡ ಶೀತಲ ಸಮರವಾಗಿ ಮುಂದುವರಿತದ್ದಂಥ ಈ ಕರವೇ ಬಣ ಇದೆಯಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆಯ ಒಳ ಬಣಗಳ ಸ್ಫೋಟ ಗಿಲ್ಲಿಯ ಮುಖಾಂತರ ಹೊರಗೆ ಬಂದಿದೆ. ಹಾಗಾಗಿ ಈ ಬಣಗಳ ಬಡಿದಾಟ ಹೊರಗೆ ಬರಬೇಕಿತ್ತು, ಅದು ಗಿಲ್ಲಿಯಿಂದ ಸಂಪೂರ್ಣವಾಗಿದೆ ಅನ್ನೋದು ಕೂಡ ನನಗೆ ವೈಯಕ್ತಿಕ ಅಭಿಪ್ರಾಯ. ಗಿಲ್ಲಿ ಇಲ್ಲ ಅಂದಿದ್ರೆ ಅದು ಮೇಲ್ನೋಟಕ್ಕೆ ಇಂಥ ದೊಡ್ಡ ವ್ಯಕ್ತಿತ್ವದ ಇಂಥ ಒಂದು ಬಣಗಳ ರಾಜಕೀಯ ಹೊರಗೆ ಬರ್ತಿರಲಿಲ್ಲ. ಅದೇನಿರಲಿ, ಅವರವರ ವೈಯಕ್ತಿಕ ಅಭಿಪ್ರಾಯ. ಅವರು ಅಶ್ವಿನಿ ಗೌಡ್ರಿಗೆ ಸಪೋರ್ಟ್ ಮಾಡೋದು ನಮಗೇನು ಸಮಸ್ಯೆ ಇಲ್ಲ, ಇವರು ಗಿಲ್ಲಿಗೆ ಸಪೋರ್ಟ್ ಮಾಡೋದು ನಮಗೇನು ಸಮಸ್ಯೆ ಇಲ್ಲ. ಆದರೆ ಇಷ್ಟು ರೋಚಕವಾಗಿದ್ದಕ್ಕೆ ಇಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳಲೇಬೇಕು, ಜೊತೆಗೆ ಗಿಲ್ಲಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಮತ್ತು ಇಷ್ಟಕ್ಕೆ ಕಾರಣರಾದಂಥ ಕಲರ್ಸ್ಗೆ ಮತ್ತು ಸುದೀಪ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲೇ ತನಕ ಯಾವುದು ಸ್ಯಾಟಲೈಟ್ ಮಾಧ್ಯಮಗಳು ಇಲ್ಲ ಥರ ಅಲ್ಲ, ಅಂದರೆ ಸ್ಯಾಟಲೈಟ್ ಮಾಧ್ಯಮದಲ್ಲೂ ಕೂಡ ಕೆಲವೊಂದು ಮಾಧ್ಯಮ ಇದರ ಬಗ್ಗೆ ದೊಡ್ಡ ಚರ್ಚೆ ಮಾಡ್ತಾ ಇತ್ತು. ಆದರೆ ಕೆಲವೊಂದು ಪ್ರತಿಷ್ಠಿತ ಗೌರವಾನ್ವಿತ ಚಾನೆಲ್ಗಳು ಕೂಡ ಈಗ ಲೈವ್ ಅಪ್ಡೇಟನ್ನು ಕೊಡೋದನ್ನು ನೋಡ್ತಾ ಹೋದರೆ ಇಲೆಕ್ಷನ್ಗೆ ಸಿಗದಂಥ ಪ್ರಚಾರ ಗಿಲ್ಲಿ ನಟನಿಗೆ ಮತ್ತು ಬಿಗ್ ಬಾಸ್ಗೆ ಸಿಗುತ್ತೆ. ಆ ಮುಖಾಂತರ ಎಲ್ಲೋ ಒಂದು ಕಡೆ ಸುದೀಪ್ ಅವರು ಕೂಡ ಒಂದು ಮೈಲುಗಲ್ಲನ್ನು ದಾಟಿದ್ದಾರೆ ಅಂತ ಹೇಳ್ಬೋದು. ಇದು ಒಂದು ಅಪ್ಡೇಟ್. ಇನ್ನು ಎರಡನೇದಾಗಿ ಗಿಲ್ಲಿ ನಟ ಗೆಲ್ತಾನೆ, ಇದು ಕನ್ಫರ್ಮ್ ಅನ್ನೋದು ಕೂಡ ಈಗಲೂ ಕೂಡ ಅನೇಕ ವೆಬ್ ಮಾಧ್ಯಮಗಳು ವೋಟಿಂಗ್ ಪ್ಯಾಟರ್ನ್ಗಳು ಹೇಳ್ತಾ ಇದೆ. ಆದರೆ ರನ್ನರ್ ಅಪ್ಗೆ ಆಗಿ ದೊಡ್ಡದಾದಂಥ ಹೋರಾಟ ನಡೀತಾ ಇದೆ. ಯಾರು ರನ್ನರ್ ಅಪ್ ಆಗ್ಬೋದು? ನನ್ನ ಕ್ಯೂರಿಯಾಸಿಟಿ ಕೂಡ ಅದೇ. ನೀವು ಕೂಲ್ ಕ್ಯಾಪ್ಟನ್ ಟಾಸ್ಕ್ ಮಾಸ್ಟರ್ ಆಗಿರುವಂಥ ಧನುಷ್ ಅವ್ರನ್ನ ರನ್ನರ್ ಅಪ್ ಮಾಡ್ತೀರಾ, ಅಥವಾ ಕೇವಲ ಅಲ್ಲಿ ವ್ಯಕ್ತಿ, ಭಾವನೆ ಮತ್ತು ಆಟ ಮೂರು ಇದೆ. ವ್ಯಕ್ತಿ, ಭಾವನೆ ಮತ್ತು ಆಟ ಎನ್ನುವಂಥ ಮೂರನ್ನು ಕನ್ಸಿಡರ್ ಮಾಡಿ ಧನುಷ್ ಅವ್ರಿಗೆ ಯಾರು ಪ್ಲೇಸ್ ಕೊಡ್ತೀರಿ? ಧನುಷ್ ಅವ್ರಿಗೆ ಯಾವುದೇ ಪ್ಲೇಸನ್ನು ಕೊಟ್ಟಿಲ್ಲ ಅಂದಿದ್ರೆ ಯಾಕೆ ನೀವು ಟಾಸ್ಕ್ ಅಥವಾ ಮೈಂಡ್ ಗೇಮನ್ನೇ ನೋಡೋದಾದರೆ ಯಾಕೆ ಆಟ ಆಡಿಸ್ತೀರಿ? ಆಟ ಆಡಿಕೊಂಡು ಉಂಡ್ಕೊಂಡು ತಿಂದ್ಕೊಂಡು ಜಗಳ ಆಡ್ಕೊಂಡಿದ್ರೆ ಅದೇ ಸ್ವಲ್ಪ ಅದನ್ನೇ ಕೂಡ ಮಾರ್ಕ್ಸ್ ಕೊಟ್ಟು ಅವರಿಗೆ ಗೆಲ್ಲಿಸ್ಬೋದಲ್ಲ. ಯಾಕೆ ನೀವು ಟಾಸ್ಕನ್ನು ಕೊಡ್ತೀರಿ? ಒಂದು ವೇಳೆ ಎಲ್ಲ ಟಾಸ್ಕನ್ನು ಆಡಿದವನಿಗೆ ಒಂದೂ ಪ್ಲೇಸ್ ಇಲ್ಲ ಅಂದಿದ್ರೆ ಯಾಕೆ ಟಾಸ್ಕ್ ಆಡಬೇಕು? ಅದು ನನ್ನ ವೈಯಕ್ತಿಕವಾದಂಥ ಪ್ರಶ್ನೆ. ಇಲ್ಲೇ ತನಕ ಟಾಸ್ಕ್ ಆಡಿ ಗೆದ್ದಂಥ ವ್ಯಕ್ತಿಗಳು ಯಾರು? ಅದು ಟಾಸ್ಕನ್ನು ಮಾನದಂಡವಾಗಿ ಮಾಡಿಲ್ಲ ಅಂದರೆ ಟಾಸ್ಕನ್ನೇ ಗೆಲ್ಲದಂಥ ಒಬ್ಬ ವ್ಯಕ್ತಿಯನ್ನು ನೀವು ಹೇಗೆ ವಿನ್ನರ್ ಆಗಿ ಮಾಡ್ತೀರಿ? ಅದು ಕೂಡ ಅನೇಕರು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಟಾಸ್ಕ್ ಇಲ್ಲ, ಅದು ಮೈಂಡ್ ಗೇಮ್ ಎನ್ನುವುದೇ ನಿಮ್ಮ ಮೂಲ ಉದ್ದೇಶ, ಆದರೆ ಟಾಸ್ಕನ್ನು ಯಾಕೆ ಆಡ್ತೀರಿ? ಟಾಸ್ಕಲ್ಲಿ ಗೆದ್ದಂಥವರಿಗೆ ಇಲ್ಲೇ ತನಕ ಬರಲಿಕ್ಕೆ ಅಥವಾ ಯಾವುದೋ ಒಂದು ಸ್ಪಾಟ್ ಕೊಟ್ಟಿಲ್ಲ ಅಂದರೆ ಇದರ ಅರ್ಥ ಏನು? ಹಾಗಾಗಿ ನನ್ನ ಒಂದು ಮೂಲಭೂತವಾದಂಥ ಪ್ರಶ್ನೆ ಅಂದರೆ ಧನುಷ್ ಅವ್ರಿಗೆ ಯಾವ ಸ್ಪಾಟನ್ನು ಕೊಡ್ತೀರಿ? ಟಾಸ್ಕ್ ಗೆದ್ದಿದ್ದಾರೆ, ಕ್ಯಾಪ್ಟನ್ ಆಗಿದ್ದಾರೆ, ಕಿರಿಕಿಲ್ಲ, ಒಬ್ಬ ಮೃದು ಸ್ವಭಾವ, ತನ್ನ ಒಂದು ವೈಯಕ್ತಿಕ ಕಾರಣ ಗೆಲ್ತಾ ಇದ್ದಾನೆ. ಹೌದು, ಎಸ್ ಅಫ್ಕೋರ್ಸ್, ವಿಜಯ ರಾಘವೇಂದ್ರ ಆಡಿದ್ದು ಅದೇ ಕತೆ, ಅವ್ರು ಗೆದ್ದಿದ್ರು. ರೈತ ಶಶಿ ಆಡಿದ್ದು ಅದೇ ಕತೆ, ಗೆದ್ದಿದ್ರು. ಶೇನ್ ಶೆಟ್ಟಿ ಕೂಡ ಹಾಗೆ ಆಡಿದ್ರು, ಸೈಲೆಂಟ್ ಆಗಿದ್ರು, ಗೆದ್ದಿದ್ರು. ರೂಪೇಶ್ ಶೆಟ್ಟಿ ಕೂಡ ಸೈಲೆಂಟ್ ಆಗಿ ಗೆದ್ದಿದ್ರು. ಚಂದನ್ ಶೆಟ್ಟಿ ಕೂಡ ಇದೇ ರೀತಿ ಧನುಷ್ ಥರ ಇದ್ದರು, ಗೆದ್ದಿದ್ರು. ಆದರೆ ಅವೆಲ್ಲವನ್ನು ಬಿಟ್ಟು ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ ಮತ್ತು ಗಿಲ್ಲಿಯನ್ನು ನೀವು ಬೆಂಬಲಿಸ್ತಾ ಇದ್ದರೆ ಆಟಕ್ಕೆ, ಟಾಸ್ಕ್ಗೆ ಬೆಲೆ ಏನು? ಇದು ಒಂದು. ಗಿಲ್ಲಿ ಗೆಲ್ತಾರೆ, ಕ್ರೇಜ್ ಆಗಿದೆ. ಗಿಲ್ಲಿ ಒಬ್ಬ ವೈಯಕ್ತಿಕವಾಗಿ ಇಟ್ಸ್ ಬೆಟರ್ ದೆನ್ ಧನುಷ್ ಅಂತ ನನ್ನ ಅಭಿಪ್ರಾಯ. ಗಿಲ್ಲಿ ಗೆಲ್ತಾರೆ, ನೋ ಡೌಟ್. ಆದರೆ ಸೆಕೆಂಡ್ ಪ್ಲೇಸ್ ಯಾರಿಗೆ ಕೊಡ್ತೀರಿ? ಧನುಷ್ ಅವರಿಗೂ ಸೆಕೆಂಡ್ ಪ್ಲೇಸ್ ಕೊಟ್ಟಿಲ್ಲ ಅಂದರೆ ಇದು ದೊಡ್ಡ ಅನ್ಯಾಯವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಎರಡನೇದು, ಹಾಗಾಗಿ ಎರಡು ರನ್ನರ್ ಅಪ್ಪನ್ನು ಕೊಡುವಂಥ ಬಗ್ಗೆ ಇದೀಗ ದೊಡ್ಡದಂಥ ಸದ್ದು ಕೂಡ ಮಾಡ್ತಾ ಇದೆ. ಯಾಕಂದರೆ ಬಿಗ್ ಬಾಸ್ ಸೀಸನ್ 12 ಅನ್ನೋದು ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ಮಾತನ್ನು ಪದೇ ಸುದೀಪ್ ಅವರು ಹೇಳ್ತಿದ್ದು. ಆದರೆ ಟಾಸ್ಕ್ ವಿಚಾರದಲ್ಲಿ ಎಲ್ಲವೂ ಎಕ್ಸ್ಪೆಕ್ಟ್ ಆಗಿತ್ತು. ಅದು ಆ್ಯಕ್ಚುಲಿ ಹೌದು, ಚೆನ್ನಾಗಿ ಆಗಿಲ್ಲ ಅನ್ನೋದು ಕಾರಣಕ್ಕಾಗಿ ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ನನ್ನ ಕೂಡ ಭಾವನೆ. ಈ ಹಿಂದಿನ ಸೀಸನ್ನಲ್ಲಿ ದೊಡ್ಡ ಟಾಸ್ಕ್ ಇತ್ತು, ಟ್ವಿಸ್ಟ್ ಇತ್ತು, ಎಲ್ಲವೂ ಇತ್ತು. ಆದರೆ ಈ ಸಲ ಟ್ವಿಸ್ಟು ಟರ್ನ್ ಎಂತ ಇಲ್ಲ. 19 ಸ್ಪರ್ಧಿಗಳು ಬಂದರು. ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಕೂಡ ಕೆಲವೊಬ್ಬರು ಬರ್ಬೋದಾ ಎನ್ನುವುದಾದರೆ ಅಲ್ಲೂ ಕೂಡ ಇಲ್ಲ, ಅದು ಕೂಡ ಇಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿಲೂ ಹಳೆಯ ಹುಲಿಗಳನ್ನೇ ಕಿತ್ತಾಡೋರನ್ನು ತಂದು, ಫಿಸಿಕಲಿ ಹ್ಯಾರಸ್ಮೆಂಟ್ ಮಾಡೋರನ್ನ ತಂದು ಮತ್ತೆ ಕೂಡ ಹಾಕಿದ್ರಿ, ಮತ್ತು ಅವರನ್ನು ಹೊರಗೆ ಹಾಕಿದ್ರಿ. ಎಲ್ಲವೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಹೌದು, ಇಲ್ಲಿ ಏನೂ ಇರಲಿಲ್ಲ, ಅದಕ್ಕಾಗಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಹಾಗಾಗಿ ಈಗ 2 ಬಿಗ್ ಬಾಸ್ ರನ್ನರ್ ಅಪ್ ಆಗ್ತಾರೆ ಅನ್ನುವಂಥ ಒಂದು ಭಾವನೆ ಕೇಳಿ ಬರ್ತಾ ಇದೆ. ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ ಅನ್ನುವಂಥದ್ದಿಲ್ಲ. ಇದ್ರೂ ಕೂಡ ಅದು 4th ಆಗುತ್ತೆ. ಫಸ್ಟು ವಿನ್ನರ್ ಆಗ್ತಾರೆ, 2 ರನ್ನರ್ ಅಪ್ ಆಗ್ತಾರೆ. ಅಂದರೆ ರನ್ನರ್ ಅಪ್ 2 ಕೊಡುವಂಥ ಸಾಧ್ಯತೆ, ಹಾಗೂ ಸೆಕೆಂಡ್ ರನ್ನರ್ ಅಪ್ ಒಬ್ಬರಿಗೆ ಕೊಡುವಂಥ ಚಾನ್ಸಸ್ ಇದೆ. ಹಾಗಾಗಿ
ಅಶ್ವಿನಿ ಮತ್ತು ರಕ್ಷಿತಾ ಶೆಟ್ಟಿ ಅವರು 2 ರನ್ನರ್ಗಳಾಗ್ತಾರೆ. ಜೊತೆಗೆ ಧನುಷ್ ಅವರು ಸೆಕೆಂಡ್ ರನ್ನರ್ ಅಪ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೀಗ ಹರಿದಾಡ್ತಿದೆ. ನೋಡಬೇಕು ಟೋಟಲ್ 4 ಕಪ್ ಕೊಡ್ತಾರಾ ಎಲ್ಲವೂ ಕೂಡ. ಯಾಕಂದರೆ ಈ ಸಲ 6 ಜನರನ್ನು ಒಳಗಡೆ ಕರ್ಕೊಂಡು ಹೋದಾಗ ಎಲ್ಲೊಂದು ಕಡೆ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಅನ್ನುವಂಥ ಭಾವನೆ ಇತ್ತು. 5ರಲ್ಲಿ 3 ಕೊಡ್ತಾಯಿದ್ರು, 3 ಕಪ್ ಕೊಡ್ತಾಯಿದ್ರು. ಒಂದು ವಿನ್ನರು, ಒಂದು ಫಸ್ಟ್ ರನ್ನರು ಮತ್ತು ಸೆಕೆಂಡ್ ರನ್ನರು ಅಂತ 3 ಕಪ್ ಕೊಡ್ತಾಯಿದ್ರು. ಈಗ 6 ಜನ ಕರ್ಕೋಗಿದ್ದು, ಹಾಗಾಗಿ 4 ಕಪ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೀಗ ದೊಡ್ಡ ಚರ್ಚೆಯ ವಿಷಯ. ಒಂದು ವಿನ್ನರ್ ಆಗ್ತಾರೆ, 2 ರನ್ನರ್ ಆಗ್ತಾರೆ, ಮೂರನೇದಾಗಿ ಸೆಕೆಂಡ್ ರನ್ನರ್ ಆಗಿ ಮತ್ತೊಬ್ಬರು ಹೋಗುವಂಥ ಚಾನ್ಸಸ್ ಇದೆ. ಹಾಗಾಗಿ ರಕ್ಷಿತಾ ಶೆಟ್ಟಿ ರನ್ನರ್ ಮಾಡ್ತಾರಾ ಅಥವಾ ಸೆಕೆಂಡ್ ರನ್ನರ್ ಮಾಡ್ತಾರಾ, ಅಶ್ವಿನಿ ಅವರನ್ನ ಫಸ್ಟ್ ರನ್ನರ್ ಮಾಡ್ತಾರಾ, ಧನುಷ್ ಅವರನ್ನ ಸೆಕೆಂಡ್ ರನ್ನರ್ ಮಾಡ್ತಾರೆ, ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ಮಾಹಿತಿ ಪ್ರಕಾರ ಇದೀಗ ಗಿಲ್ಲಿಯ ಕ್ರೇಜ್ನಿಂದ ಎಲ್ಲವೂ ಕೂಡ 2 ಆಗ್ತಿದೆ. ಗಿಲ್ಲಿಯ ಕ್ರೇಜ್ ಯಾವ ಮಟ್ಟಿಗೆ ಅಂದರೆ ಎಲ್ಲವೂ ಕೂಡ 2, ಕರವೇ ಬಣ 2 ಆಯಿತು, ಬಿಗ್ ಬಾಸ್ ರನ್ನರ್ ಕೂಡ 2 ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ನೋಡಬೇಕು ಮುಂದಿನ ಅಪ್ಡೇಟನ್ನು 3 ಗಂಟೆ ನಂತರ ಯಾರು ಬಿಗ್ ಬಾಸ್ ಮನೆಯಿಂದ ಮೊದಲು ಎಲಿಮಿನೇಟ್ ಆಗಿ ಮನೆಗೆ ಹೋಗುವಂಥ ವ್ಯಕ್ತಿ ಯಾರು ಎನ್ನುವುದನ್ನು ಸದ್ಯದವೇ ತಿಳಿಸ್ಕೊಡ್ತೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.